ಎಲ್ಲರಿಗೂ ನಮಸ್ಕಾರ. ದಾವಮ್ಮನ ಮಕ್ಕಳು ಒಂದು ವಾರದಿಂದ ಯಾರೂ ನೋಡ್ತಿಲ್ಲ. ನಾನು ಪದೇ ಪದೇ ಕೇಳ್ತಾನೆ ಇದ್ದೀನಿ ನಿಮ್ಮನ್ನು, ಯಾಕೆ ಇಷ್ಟ ಇಲ್ವಾ ದಾವಮ್ಮನ ಮಕ್ಕಳ ಸ್ಟೋರಿ ಚೇಂಜ್ ಮಾಡೋಣ ಅಂತ. ಆದರೂ ಇರಲಿ ಅಂತೀರಾ, ಮತ್ತು ಯಾರೂ ನೋಡೋದೇ ಇಲ್ಲ. ನೋಡಿ, ಎಲ್ಲ ಬ್ಲ್ಯಾಕು ಆರೋ ಮಾರ್ಕು ಡೌನ್ ಬಂದಿದೆ. ಆ ಥರ ಬರಬಾರ್ದು. ಆ ಥರ ಬಂದರೆ ನಮಗೇನೂ ಅದರಿಂದ ಉಪಯೋಗ ಇಲ್ಲ. ನೋಡಿ, ಚೇಂಜ್ ಮಾಡ್ತೀನಿ. ದಾವಮ್ಮನ ಮಕ್ಕಳು ಬೇರೆ ಸ್ಟೋರಿ ಮಾಡ್ತೀನಿ. ದಾವಮ್ಮನ ಮಕ್ಕಳಿಗಿಂತಲೂ ಚೆನ್ನಾಗಿರೋ ಸ್ಟೋರಿನ ಮಾಡ್ತೀನಿ. ಅದರಲ್ಲಿ ಸಿಂಚುನೂ ಇರ್ತಾಳೆ. ನೋಡಿ, ನಾವು ಬೇಡ ಇರಲಿ ಅಂತೀರ, ಮತ್ತು ಯಾರೂ ನೋಡೋದೇ ಇಲ್ಲ. ನೋಡಿ, ಬೆಳಗ್ಗೆ ಹಾಕಿರೋ ವಿಡಿಯೋ ಓಡೇ ಇಲ್ಲ. ನನಗಂತೂ ತುಂಬ ಬೇಜಾರಾಗ್ತಾಯಿದೆ. ಒಂದು ವಾರದಿಂದ ಓಡ್ತಾನೆ ಇಲ್ಲ ದಾವಮ್ಮನ ಮಕ್ಕಳು. ಏನೋ ನೀವೇ ತೀರ್ಮಾನ ಮಾಡಿ ಏನು ಮಾಡಬೇಕು ಅಂತ. ಹೇಳಮ್ಮ, ಏನೋ ಮರಿದೆ ತಾಳ್ತಿಡೆ ಹತ್ತಿಗೆಕ್ಕ ನೀನು ಏನೋ ಮಾರುತ್ತೀಯ, ಅದಕ್ಕೆ ಹಿಂಗೆ ಬಿದ್ದೋದಾಳೆ. ನಾನೇನು ಮಾಡಿಲ್ಲ, ಹೋಗಿ ಇವಳೊಬ್ಳು. ತಾಳ್ತಿಡೆ ಹತ್ತಿಗೆ ಚೆನ್ನಾಗಿ ಇದ್ಲು ತಾನೆ, ಮತ್ತೇನಾಯ್ತು ತಾಳ್ತಿಡೆ ಹತ್ತಿಗೆಕ್ಕ ಯಾಕೆ ಬಿದ್ದೋಗಿರೋದು? ಅದೇನೋ ಸಲಹೆ ಸುತ್ತಿದೆ ಅಂದ್ಬಿಟ್ಟು ಬಿದ್ದೋದ್ಲೆ. ನೀನು ಏನೋ ಮಾರಿದೆ ಇಲ್ಲಮ್ಮ, ನಾನು ನೋಡೋ ತಾಳ್ತಿಡೆ ಹತ್ತಿಗೆ ಕೇಳೋಣ, ಆದರೆ ನಾನು ನೀನು ತುಂಬೆ ಬಿಡಲ್ಲ ಅಷ್ಟೇ. ಪಣಿತಳೆ ಬಂದ್ರು ಇತ್ತಡಕ್ಕೆ ಬಾ ನೀನು. ಪಣಿತಳೆ ಏನಾಯ್ತೆ ನಮ್ಮ ತಾಳ್ತಿಡೆ ಹತ್ತಿಗೆಕ್ಕ? ನೋಡ್ತಾ ಇದ್ದೀನಿ ರಮ್ಮ, ನೋಡ್ತಾ ಇದ್ದೀನಿ. ಅಂಬುಜಿ ಹೋಗಿದ್ದಾಳೇನೋ, ಅದಕ್ಕೆ ಬಿದ್ದೋ ಇಡೋದು. ಇಲ್ಲ ನಿಮ್ಮ ಸಾವಿತ್ರಿ ಹೊತ್ತಿಗೆ ಗರ್ಭಿಣಿ ಆಗೋಳಮ್ಮ, ಅದಕ್ಕೆ. ಏನು ಬುಸ್ರಿ ಆಗೋಳೆ? ಏನು ಪಂಡಿತ್ರೆ ಹಿಂಗೆ ಹೇಳ್ತಾ ಇದ್ದೀರಿ? ಇರೋದು ಹೇಳ್ತಾ ಇರೋದಮ್ಮ. ನೋಡು, ನಾಡಿನಾಗ ಹೇಳ್ತದೆ ಮುಂದೆ ಬಸ್ರಿ ಇವಾಗ. ಅಂಗಡೆ ನಮ್ಮ ತಾಳ್ತಿಡೆ ಹತ್ತಿಗೆ ಹೊತ್ತಾಗ ಪಾಪನ ಹುಡ್ತೈತೆ. ಹ್ಞೂ ಹುಡ್ತದಮ್ಮ, ಹುಡ್ತದೆ. ಸರಮ್ಮ, ಒಂದರಷ್ಟು ಪೌಡ್ರ್ ಕೊಡ್ತೀನಿ, ರಾತ್ರಿ ಹೊತ್ತು ಮುಡ್ಕೊಂಡು ಹೋಗ. ಕೊಟ್ಬಿಡ್ರಿ, ಕುಡ್ಕೊಂಡ್ಲಿ ಸರೋತದೆ, ಸುಸ್ತು ಎಲ್ಲ ಓದ್ತದೆ. 3 ತಿಂಗಳು ತಲೆ ಸುತ್ತದು, 1 ತಿಂಗಳು ಅವೆಲ್ಲ ಮಾಮೂಲಿನೇ. ಈ ಸುಸ್ತು ಓದ್ತದೆ. ಕಣ್ಬೋಗ್ರೆ ಬರ್ರೆ, ಅವರಷ್ಟು ಮದ್ದು ಕೊಡ್ತೀನಿ. ಆಮೇಲೆ ಕೊಟ್ಟು ಕೊಡಕ್ಕ. ತಿಕ್ಕನ ಯಾಕೆ ಸರಸ್ವತಿ? ತಿಕ್ಕನ ತಾಳ್ತಿಡೆ ಹತ್ತಿಗೆ ಹೊತ್ತಾಗ ಪಿಳಿ ಪಾಪನ ಹುಡ್ತಾಯ್ತು. ಓಹೋ, ಹೌದೇನಾ? ಹ್ಞೂ, ಸರಿ ಹಂಗಾರೆ. ನಿಮ್ಗೊಂದು ಪಾಪನ ನಂಗೊಂದು ಪಾಪನ. ನಿಮ್ಮ ಪಾಪ ನೀನು ಆಡಿಸ್ಕೊ, ನಮ್ಮ ಪಾಪನ ನಾನು ಆಡಿಸ್ಕೊಂತೀನಿ. ಸಾವಿತ್ರೆ ಬಂದಿದ್ರು ಇವಾಗ ನಿಮ್ಮ ಅತ್ತೆಗೆ ಪಿಳಿ ಪಾಪನ ಹುಡ್ತಾಯ್ತಂತೆ. ಉನೇ ಸಾವಿತ್ರೆ, ನಿನ್ನ ಹೊಟ್ಟೆಗ ಪಾಪ ನೋಡ್ತಾಯ್ತಂತೆ. ಹೌದಾ? ಹಂಗೆ ಹೇಳಿದ್ರು ಪಂಡಿತರು? ಹಂಗೆ ಹೇಳಿದ್ರು ಪಂಡಿತರು, ನಿನ್ನ ಹೊಟ್ಟೆಗ ಪಾಪ ನೋಡ್ತಾಯ್ತಂತೆ. ಇದಲ್ಲ ಇವಾಗ ನನ್ನ ತೆಗೂ ಪಾಪನ ಹುಡ್ತಾಯ್ತೆ, ನಿಂಗೆ ಗೊತ್ತಿಲ್ಲ? ಗೊತ್ತು ನಂಗೂ. ಅದಕ್ಕೆ ನಾನು ಆವೇದನೆ ಹೇಳಿದ್ದು, ನಿನ್ ಕಾಡಿಸ್ಕೊಳಕ ಒಂದು ಪಾಪನ, ನಾನು ಕಾಡಿಸ್ಕೊಳಕ ಒಂದು ಪಾಪನ ಅಂತ. ನಡಿ ರಾಜಕ. ನೀನು ಹೋಗು ಆಚ್ಕ, ನಾವಿಲ್ಲೇ ಇರ್ತೀರಿ. ನೀನು ಹೋಗು, ಸಾತ್ರಿ ನೋಡ್ಕೊಂಡು ನಾವಿಲ್ಲೇ ಇರ್ತೀರಿ. ನಮ್ಮನ್ನು ಹೋಗು ಅಂತಾಳೆ ನೋಡು. ನೀನು ಇಲ್ಲಿ ಇಡಬೇಡ ನೀನು ಎಲ್ಲ ತಲೆ ತಿಂತಾಳೆ ಸುಮ್ಮನೆ. ಬೀಳ್ತಾವೆ ಏಟಿಗೆ ನಿಮ್ಮ ಕಾಲು ಇಬ್ಬರು ಹಾಸ್ಕೋಗಿಲ್ಲ ಅಂತಂದ್ರೆ ನಾವು ಹೋಗಲ್ಲ. ನಾವು ತಾತ್ರಿ ಹತ್ತಿರ ನೋಡ್ಕೊಬೇಕು, ನಾವು ಹೋಗಲ್ಲ. ನೋಡ್ಕೊಬೇಕು ಸಾವಿತ್ರಿನ ನಾವು ಹೋಗಲ್ಲ. ನೀನು ಹೋಗು, ನೀನು ಇಲ್ಲಿದ್ದೇನೋ ಕೊಡಿಸೋಷ್ಟಿಲ್ಲ, ಹೋಗು. ನಮ್ಮನ್ನು ಹೋಗು ಅಂತ ಹೇಳ್ತಾಡಿ. ಬೀಳ್ತಾವೆ ಏಟಿಗ್ಲಾ, ಹೋಗ್ಬೇಕು ಇಲ್ಲಿಂದ ಫಸ್ಟ್ ನೀವು. ಯಾರೇ ಹೋಗ್ಲಿ, ಅಂಬೂಜಿ ಸತ್ತೋಗ್ಬಿಡ್ತಾಳೆ, ಆಮೇಲೆ ಬರೋಣ ಬಾ. ನರಿತಿಕನ ನರಿ. ಅವಳು ಎದ್ದೇಳ ಮೇಲಕ್ಕೆ. ಯಾಕತ್ತೆ ಎದ್ದೇಳ ಅಂತಂದ್ರೆ ಕೇಳಬೇಕು. ಯಾರ್ದೇ ಇದು ಮಗು? ಈ ಮಗುಕ್ಕೆ ಯಾರೇ ಅಪ್ಪನು? ಯಾರ್ದಿದ್ದು ಮಗು ನೀನು ಹೊಟ್ಟೆಗಿರೋದು? ಅತ್ತೆ ಇದೇನತ್ತೆ ಹಿಂಗೆ ಕೇಳ್ತಾ ಇದ್ದೀರಾ? ನಮ್ಮ ಮಾವಂದೆ, ನಮ್ಮ ಯಜಮಾನ್ರದ್ದು ಮಗು, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ನನ್ನ ಮಗನ 34 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮಗನ ಹೆಂಗಿರ್ತಾನೆ ಏನು ಅಂತ ಮಾನವಾಗಿ ಬಾಯ್ ಬಿಟ್ಟು ಸರಿ. ಇಲ್ಲ ಅಂತಂದ್ರೆ ನೋಡುವ, ನೀನು ಮಾನ ಮರ್ಯಾದೆ ಹರಾಜಾಕ್ಬಿಡ್ತೀನಿ. ಯಾರ್ದೇ ಮಗು ನೀನು ಹೊಟ್ಟೆಗಿರೋದು? ಯಾರ್ದಿ ಮಗು? ಅತ್ತೆ ಏನೇನೋ ಮಾತಾಡ್ಬೇಡತ್ತೆ, ಇದು ನಿಮ್ಮ ಮಗಂದು ಅತ್ತೆ ಮಗು, ಬೇರೆ ಯಾವುದು ಅಲ್ಲ ಅತ್ತೆ. ನನ್ನ ಮೇಲೆ ಇಂಥ ಅಪವಾದ ಹಾಕ್ಬೇಡತ್ತೆ. ಅತ್ತೆ ಕೇಳತ್ತೆ, ನನಗೇನೋ ಇವಳ ಮೇಲೆ ಅನುಮಾನ. ಅಲ್ಲ, ಚಿಕ್ಕವಂತ ಏನು ತಿಳಿಯಲ್ಲ ಮಾಡಲ್ಲ, ಹೆಂಗೂ ನಂಗೊಂದು ಮಗು ಬೇಕು ಅಂತ ಮಾಡಬಾರ್ದು ಕೆಲಸ ಮಾಡಿರೋದತ್ತೆ ಇವಳು. ಕೇಳತ್ತೆ ಯಾರು ಅಂತ. ಹೋಗ್ಲಿ ಅವ್ರ ಮನ್ಕೆ, ಪರ್ಕೆಗ ನೆಡಾಕಿ ಕಳಿಸ್ಬೇಕು ಇವಳನ್ನ ಅವ್ರ ಮನ್ಕೆ. ಯಾರಂತ ಹೇಳ್ಬೇಕು. ಇಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನನ್ನು. ನೋಡ್ಕ ಆಮೇಲೆ. ಅತ್ತೆ ಇಲ್ದಿದ್ದೆಲ್ಲ ದೂರ ಆಗ್ಬೇಡತ್ತೆ. ನಿಮ್ಮ ಮಗಂದೇ ಅತ್ತೆ ಮಗು, ನಾನು ಒಟ್ಟಾಗಿರೋದು. ನಾನು ಅಂಥ ಕೆಲಸ ಮಾಡಲ್ಲ ಅತ್ತೆ. ನನ್ನ ಮಗನ ಏನು ತಿಳುವಳಿಕೆ ಇಲ್ಲ ಆಯಿತಾ? ಅವನಿಗೇನು ತಿಳುವಳಿಕೆ ಇಲ್ಲ ಅಂಥದ್ದು ಇಲ್ಲೂ ಇಲ್ಲ ಅವನ ಹತ್ರ ಅಂಥ ಬುದ್ಧಿ. ಮಗು ಯಾರ್ದು ಅಂತ ಮಾನವಾಗಿ ಹೇಳ್ದು ಸರಿ. ಇಲ್ಲ ಅಂತಂದ್ರೆ ನಾನಂತೂ ನಿನ್ನನ್ನು ನಡುಬಿದಾಗ ನಿಲ್ಲಿಸಿ ಮಾನ ಮರ್ಯಾದೆ ತೆಗೆದುಬಿಡ್ತೀನಿ. ಮಾನವಾಗಿ ಹೇಳು ಯಾರ್ದು ಮಗು ಅಂತ. ಅತ್ತೆ ಯಾವ್ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನತ್ತೆ. ನನ್ನ ಮೇಲೆ ಅಂತ ಅಪವಾದ ಹಾಕ್ಬೇಡ ಅತ್ತೆ. ನಾನು ಅಂಥವಳಲ್ಲ ಅತ್ತೆ. ನಮ್ಮ ಅಪ್ಪನು ನಮ್ಮ ಅಮ್ಮನು ಅಂಥ ಬುದ್ಧಿ ಹೇಳ್ಕೊಟ್ಟಿಲ್ಲ ಅತ್ತೆ. ಅತ್ತೆ ನನ್ನ ಹೊಟ್ಟೆಗೆ ಹುಟ್ಟಿರೋ ಮಗು ನಿಮ್ಮ ಮಗಂದೇ ಅತ್ತೆ. ಅತ್ತೆ ಏನೇನೋ ಮಾತಾಡಬೇಡತ್ತೆ, ನಂಗೆ ಬೇಜಾರಾಗ್ತದೆ. ಯಾವಳು ಸಾವಿತ್ರಿ? ಚಿಕ್ಕವನೇನು ಅಂಥವನ? ಚಿಕ್ಕವನೇನು ಅಂಥವನೇನೆ? ಯಾರ್ದು ಮಗು? ಮಾನವಾಗಿ ಹೇಳ್ಬೇಕು. ಇಲ್ಲ ಅಂತಂದರೆ ಅಷ್ಟೇನ. ಅಲ್ಲ, ನಾನು ತ್ವಾಟಕ್ಕೆ ಹೋಗ್ಬೇಕು ಅಂತ ಎಮ್ಮನ ಹಿಡ್ಕೊಂಡು ಓದ್ತೈತೆ.
ಒತ್ತು ಮುಳುಗೋವರೆಗೂ ಮನೆ ಹತ್ರ ಬರ್ತಾ ಇಲ್ಲ. ಈ ಕಿತಾಪತಿನ ಮಾಡ್ತಾ ಇರೋದು ನೀನು. ನಾನೆಲ್ಲೋ ತೋಟದ ಹತ್ರ ಕಷ್ಟ ಬಿದ್ದು ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈ ಕೆಲಸ ನೀನು ಮಾಡ್ತಾ ಇದ್ದಿದ್ದು. ಹಾಂ, ಕಿಲಾಡಿ ಹೆಂಗ್ಸೆ. ಯಾರ್ಯಾವನು ಯಾವನವನು ಮಾನವಾಗಿ ಹೇಳುವ. ಬಿಡು ಬಾಯಿ, ಬಿಡು ಬಾಯಿ. ನೀನು ಬೆಳಗ್ಗೆ ವಾಂತಿಗೆ ಮಾಡ್ಕೊತಾ ಇದ್ದಾಗೆ ನಾನು ಅನ್ಕೊಂಡೆ ಏನೋ ನಡೆದೈತೆ ಅಂತ. ಯಾವನವನು? ಹಾಂ, ಬೇಕಾಗಿತ್ತಾ ನಿಂಕಿದೆಲ್ಲನೂ? ಸರೋಜಕ್ಕ, ನಾನು ಅಂಥವಳಲ್ಲಕ್ಕ. ನಾನು ಹೊಟ್ಟೆ ಹುಟ್ಟಿರೋ ಮಗುಕ್ಕ ನೀನು ಮೈದನೇ ಅಕ್ಕ ಅಪ್ಪನು. ನಾನು ಅಂಥವಳಲ್ಲಕ್ಕ. ನೋಡ, ಒಂದು ಗಳಿಗೆ ನಮ್ಮ ಮನೆಗೆ ಇರಬೇಡ ನೀನು. ನಮ್ಮ ಮನೆಯಿಂದ ಅಷ್ಟು ಹೋಗ್ತಾ ಇರಬೇಕು. ಎತ್ತನ ಹೋಗು, ಎಲ್ಲನ ಸಾಯಿ, ನಮಗೆ ಬೇಕಾಗಿಲ್ಲ. ನಮ್ಮ ಮನೆ ಮಾನ ಮರ್ಯಾದೆ ತೆಗಿಬೇಕಂತ ನಿಂತಿದ್ಯಾ? ಹಾಂ, ನಿಂತಿದ್ದೇನೆ. ಯಾವನೇ ಅವನು ಹೇಳೆ. ಮತ್ತೆ ನಿಮ್ಮ ಕಾಲ್ಗಾದ್ರೂ ಬೀಳ್ತೀನತ್ತೆ. ಇಂಥ ಅಪವಾದ ಮಾತ್ರ ಆಗ್ಬೇಡತ್ತೆ ನನಗೆ. ನಾನಂತ ಕೆಲಸ ಪ್ರಾಣವಾದ್ರೂ ಮಾಡಲ್ಲತ್ತೆ. ನಿಮ್ಮ ಮಗಂದೇ ಅತ್ತೆ ಮಗು. ಯಾವ್ದವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಂತೆ. ನಮ್ಮ ಅಪ್ಪನು ನಮ್ಮಮ್ಮನ ನಾವು ಬಡವರೇ ಇರ್ಬೋದು. ನಮ್ಮ ಅಪ್ಪನ ನಮ್ಮಮ್ಮನ ಅಂತ ಬುದ್ಧಿ ಹೇಳ್ಕೊಟ್ಟಿಲ್ಲತ್ತೆ. ಓಹ್, ನೀವು ಮಸ್ಯಕ್ಕೆ ನೀರು ಹಾಕ್ಬಿಟ್ರೆ ಇಲ್ಲಿ ಕರ್ಗೋಗೋರು ಯಾರೂ ಇಲ್ಲ. ಕರ್ಗೋಗೋರು ಯಾರು ಇಲ್ಲೇ ಅಲ್ಲ. ತೋಟದಕ್ಕ ಹೋಗಿ ಹೋಗಿ ಏನೋ ನೀನು ಮಾಡಿರೋ ಕೆಲಸ? ಏನು ನೀನು ಮಾಡಿರೋ ಕೆಲಸ? ಹಾಂ, ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲೇ. ಶಾನ್ಭೋಗ್ರ ಮನೆ ಅಂತಂದರೆ ಎಷ್ಟೋ ಹೆಸರುವಾಸಿ ಸುತ್ತಮುತ್ತ ಊರಿಗೆಲ್ಲ ತೆಗೆದುಬಿಟ್ಟಲ್ಲೇ ಒಂದು ಗಳಿಗೆಗೆ. ಊರಾಗಿನ ಜನಗಳಿಗೆಲ್ಲ ತಿಳಿದು ಶಿಪ್ಪನ್ಕ ಮಕ್ಕಳಾಗಲ್ಲ, ಅವನ್ಕ ಬುದ್ಧಿ ಇಲ್ಲ ಅಂತ. ಹಾಂ, ಏನೋ ನೀನು ಮಾಡಿರೋ ಕೆಲಸ? ಬಾಯ್ ಬಿಡೆ, ಬಾಯ್ ಬಿಡು. ಆದಿ ಕೇಳು ಬೀದಿ ಕೇಳು ಅಂತ ರಂಪ ರಾಮಾಯಣ ಮಾಡಬೇಡ. ಬಾಯ್ ಮುಚ್ಕೊಂಡು ಅವನು ಯಾವನಂತ ಹೇಳ್ಬೇಕು ನೀನು. ಯಾವನೇ ಅವನು? ಲೇ, ಮಾತಾಡೆ. ಅತ್ತೆ, ಇಲ್ಲ ಅತ್ತೆ, ನಾನಂತ ತಪ್ಪು ಮಾಡಿಲ್ಲತ್ತೆ. ದೇವರನಿಗೂ ನಾನಂತ ತಪ್ಪು ಮಾಡಿರತ್ತೆ. ನನ್ನ ನಂಬತ್ತೆ. ನಾನು ಆವತ್ತು ಹೇಳಿದ್ನಿ ಬೇಡ, ಎಲ್ಲ ನಾ ಬೇರೆ ಕಡೆ ನೋಡಿ ಮಾಡ್ಕೊಂಬರೋಣ, ತಗ್ಗಿ ಬಗ್ಗೆ ಇರ್ತಾಳೆ ಅಂತ. ಹೋಗಿ ಹೋಗಿ ನಿನ್ನ ನನ್ನ ತಂಗಿ ಮಗಳು ಅಂತ ಮದುವೆ ಮಾಡ್ಕೊಂಬನ್ನು. ಇವತ್ತು ನೀನು ಮಾಡಿದ ಕೆಲಸ ಏನೇ ನಮ್ಮ ಮಾನ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದೆ. ಬರಲಿ ಇವತ್ತು ನಿಮ್ಮ ಅವನ ನನಗೆ. ಅತ್ತೆ ಉಗಿದ ಆಚೆ ಅಟ್ಟತ್ತೆ ಅರ್ಥ. ಹೋಗ್ಲಿ, ಮಾಡಬಾರ್ದು ಕೆಲಸ ಮಾಡಿದ್ರೆ ಬರ್ತೆ ಆಗೋದು. ಕಳ್ಸತ್ತೆ ಮನೆಯಿಂದ ಆಚೆ. ಇಂಥವಳು ನಮ್ಮ ಮನೆಗೆ ಇಸ್ಕೊಂಡ್ರೆ ಅಷ್ಟೇ ನಮಗೆ ಮಾನ ಮರ್ಯಾದೆ ಇರಲ್ಲ. ಅಲ್ಲ, ನನ್ನ ಗಂಡಕ್ಕೆ ಏನು ತಿಳಿಯಲ್ಲ ಮಾಯ್ಕುನು ಅಂತ ಆಡಿದ ಆಟ ಆಡ್ತಾ ಇದೀಯಾ? ಹಾಂ, ನಾನು ಒತ್ತುಟ್ಟಕ್ಕೆ ಹೋಗೋದು ಎಮ್ಮೆ ನೋಡ್ಕೊಂಡು. ಮನೆಗಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆ ಕೆಲಸ ಅದೇ ಈ ಕೆಲಸ ಅದೇ ಅಂತ ಈ ಕೆಲಸನ ನೀನು ಮಾಡ್ಕೊಂಬಂದಿರೋದು? ಹಾಂ, ಅವ್ನು ಯಾವನೇ ಅವನು? ಬಾಯ್ ಬಿಟ್ಟು ಹೇಳ್ಬೇಕು. ಇಲ್ಲ ಅಂತಂದರೆ ನೋಡುವ ನಿಂಗೆ ಅದೇ ಗಾಚಾರ ನಂಗೆ ಈಗ. ನಿನ್ನಂತವ್ರು ಬದುಕಿರೋದಕ್ಕಿಂತ ಎಲ್ಲ ಹೋಗಿ ಸಾಯೋದ್ಮೇಲೆ ನೀನೇನು ನಮ್ಮನೆ ಸೊಸೆನೇನೆ? ನಮ್ಮನೆ ಸೊಸೆನ ಏನೋ ಇಂಥ ಕೆಲಸ ಮಾಡಿಬಿಟ್ಟೆ? ಸಾವಿತ್ರಮ್ಮ, ಇದೇಕಮ್ಮ ಹಿಂಗೆ ಹೇಳ್ತಾ ಇದೆಯಾ? ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಮಳೆ ಮುಂದೆ ಹೇಳ್ದಿರ ಗೊಳು ಅಂತ ಹೇಳ್ತಾವಳೆ. ಇವಳು ಕಣ್ಣೀರು ಸುರಿಸ್ಬಿಟ್ರೆ ನಾನು ಕರ್ಕೊಬಿಡ್ತೀನಿ. ಏನು ಕೇಳ್ತಾ ಇದೆಯಾ? ಏನು ಕೇಳ್ತಾ ಇದೆಯಾ? ಅವಳು ಹೊಟ್ಟೆಗಿರೋ ಮಗು ಯಾರ್ದು? ಯಾರ್ದ ಮಗು? ಮಾವ. ಅಯ್ಯೋ, ನೀನು ದಿಗ್ಲು ಬಿಡ ಬಿಡಮ್ಮ. ಆ ಸಣ್ಣ ಜನ ಬೈಗ್ಲಾಗ ಸಣ್ಣ ಮಾತುಗಳೇ ಬರೋದು, ದೊಡ್ಡ ಮಾತಿಗೆ ಬರ್ತಾವ. ಅವು ತೀರ ಸಣ್ಣ ಜನನಮ್ಮ. ನೀನು ಈ ಟೈಮಾಗ ನಗ್ನಗ್ತಾ ಇರ್ಬೇಕಮ್ಮ. ಬಾ, ಪಂಡಿತರು ಔಷಧಿ ಕೊಟ್ಟವ್ರೆ, ಅದನ್ನ ಕುಡಿದ್ಬಿಟ್ಟು ಮಲ್ಕೊಂಡು ಬಮ್ಮ. ಅವ್ರ ಕತ್ಲಿಗಳೆಲ್ಲ ನಿಮ್ಮನ್ನೇ ತಲೆಗೆ ಹಾಕೊಂಬೇಡ ನೀನು. ಅವ್ರ ಕತ್ತಿಗೆ ಹಾಕೊಂಡ್ರೆ ಅಷ್ಟೇನ, ನಾಳೆ ಬೆಳಿಗ್ಗೆ ನಿನ್ನ ಹೊಟ್ಟೆಗಿರೋ ಮಗುಗೂ ತೊಂದರೆ ಆಗ್ತದೆ. ಬಾ. ನಾನು ಕೇಳ್ತಾ ಇರೋದೇ, ನೀನು ಮಾತಾಡ್ತಾ ಇರೋದೇನೋ? ಏಯ್, ಮುಚ್ಚು ಬಾಯ್, ಮುಚ್ಚು. ಸೊಸೆನ್ ಕೇಳೋ ಮಾತಾ ಇದು? ಹಾಂ, ಸೊಸೆನ್ ಕೇಳೋ ಮಾತಾ? ಯಾರ್ದು ಈ ಮಗು ಅಂತ ಕೇಳ್ತಾ ಇದೆಯಲ್ಲ? ನಾಚಿಕೆ ಆಗಲ್ಲ ನಿನ್ನ ಮಕ್ಕಕ್ಕ ಈ ಮಾತು ಕೇಳಕ್ಕ?